ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಟೇಸ್ಟಿ ಆಗಿರೋವಂಥ 10 ನಿಮಿಷದಲ್ಲಿ ರೆಡಿ ಆಗುವಂಥ ಕೇಸರಿ ಬಾತ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಎಷ್ಟೊತ್ತಿಟ್ರು ಸಾಫ್ಟ್ ಆಗಿರುತ್ತೆ, ಒಂದು ಚೂರು ಗಟ್ಟಿ ಆಗೋದಿಲ್ಲ ಅಂತ ಕೇಸರಿ ಬಾತ್ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 3 ಕಪ್ ಅಷ್ಟು ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಫಸ್ಟ್ ನೀರು ಕುದಿಯೋದಕ್ಕೆ ಒಂದು ಪಕ್ಕ ಇಟ್ಕೋಬೇಕು. ಇದು ಚೆನ್ನಾಗಿ ನೀರು ಕುದೀತಾ ಇರಲಿ, ಅಷ್ಟರಲ್ಲಿ ರವೆ ಹುರ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋ ಅಂತ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕೊಳ್ಳೋಣ. ನೋಡಿ, ಇಲ್ಲಿ ಅರ್ಧ ಕಪ್ ಎಣ್ಣೆ, ಅರ್ಧ ಕಪ್ ತುಪ್ಪನ, 1 ಕಪ್ ಮೆಷರ್ಮೆಂಟ್, ನಾನು ಯಾವ ಅಳತೆ ಕಪ್ಪಲ್ಲಿ ಮಾಡ್ತೀನಿ ಆ ಕಪ್ ಮೆಷರ್ಮೆಂಟ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದೇ ಕಪ್ ಮೆಷರ್ಮೆಂಟಲ್ಲಿ ಎಲ್ಲ ಐಟಮ್ಸ್ ಕೂಡ ಹಾಕೋದು. ಈ ಎಣ್ಣೆ ತುಪ್ಪ ಎರಡು ಚೆನ್ನಾಗಿ ಮಿಕ್ಸ್ ಆಗಿ ಕರಗಲಿ. ಎಣ್ಣೆ ತುಪ್ಪ ಎರಡು ಚೆನ್ನಾಗಿ ಕಾದಿದೆ. ಇವಾಗ ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಗೋಡಂಬಿ ಒಳ್ಳೆ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಗೋಡಂಬಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ತುಪ್ಪ ಬಿಸಿಯಾಗಿ ಚೆನ್ನಾಗಿ ಕಾದಿರುತ್ತೆ ನೋಡಿ, ಅವಾಗ ಚಿರೋಟಿ ರವೆ 1 ಕಪ್ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಕಾದಿರಬೇಕು ಎಣ್ಣೆ. ಈ ನಾವು ವಡೆ ಎಲ್ಲ ಮಾಡಬೇಕಾದ್ರೆ ಎಣ್ಣೆ ಹೆಂಗೆ ಕಾದಿರುತ್ತೆ ಆ ಥರ ಕಾದಿರಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಈ ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಚಿರೋಟಿ ರವೆನೇ ತಗೊಳ್ಳಿ, ಆವಾಗಲೇ ನಿಮಗೆ ಈ ಕೇಸರಿ ಬಾತು ತುಂಬ ಚೆನ್ನಾಗಿ ಬರೋದು. ಮೀಡಿಯಂ ಫ್ಲೇಮಲ್ಲಿ ಒಂದು 3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಮೀಡಿಯಂ ಟು ಲೋ ಫ್ಲೇಮಲ್ಲಿ. ನೋಡಿ, ಈ ಥರ ಕೊದ ಅಂತ ಕುದೀತಾ ಇರಬೇಕು. ಈ ಥರ ಬಿಟ್ಟಾಗ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಬೇಕು ಈ ರವೆ, ಆವಾಗಲೇ ತುಂಬ ಚೆನ್ನಾಗಿ ಈ ಕೇಸರಿ ಬಾತ್ ಬರೋದು. ನಾನು ಈ ಕೇಸರಿ ಬಾತ್ನ ಒಬ್ಬರು ಅಡುಗೆಯವ್ರ ಹತ್ರ ಹೇಳಿಸ್ಕೊಂಡಿದ್ದು, ಅವರು ಚಿರೋಟಿ ರವೆ ಹಾಕ್ಬಿಟ್ಟು ಈ ಕೇಸರಿ ಬಾತ್ ಮಾಡಮ್ಮ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಟ್ಟಿದ್ರು. ಇವಾಗ ಇದಕ್ಕೆ ಬಿಸಿನೀರು ಹಾಕ್ಕೊಳ್ತೀನಿ. ಈ ಟೈಮಲ್ಲಿ ನೀವು ಬೇಕಾದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಬಿಟ್ಟು ಹಾಕೋಬೇಕು. ಇಲ್ಲ ಅಂತ ಅಂದರೆ ನಿಮ್ಗೆ ತುಂಬ ಸಿಡಿಯುತ್ತೆ, ಆಮೇಲೆ ನಿಮಗೆ ಅದು ಸಿಡಿದಾಗ ಏನಾದರೂ ಖಾರ ಅಂತ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಕಂಪ್ಲೀಟ್ ಲೋ ಫ್ಲೇಮ್ ಇಂದ ಆಫ್ ಮಾಡಿದ್ದೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಇದು ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ಕೇಸರಿ ಒಂದು 4 ರಿಂದ 5 ದಳ ಜೊತೆಗೆ ಒಂಚೂರು ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಅರಳೋದಕ್ಕೆ ಶುರು ಆಗ್ತಾ ಇದೆ. ಇವಾಗ ಒಂಚೂರು ಏಲಕ್ಕಿ ಪುಡಿ, ಒಂದು 4 ಏಲಕ್ಕಿನ ಒಂಚೂರು 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ 1.5 ಕಪ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ತಿದ್ದ ಹಾಗೆ ಸ್ವಲ್ಪ ತೆಳುವಾಗೋದಕ್ಕೆ ಶುರು ಆಗುತ್ತೆ. ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿ 10 ರಿಂದ 15 ನಿಮಿಷದ ಒಳಗಡೆ ಈ ಕೇಸರಿ ಬಾತ್ ಮಾಡ್ಕೊಂಡ್ಬಿಡ್ಬೋದು ಫಟಾಫಟ್ ಅಂತ ಅಂದ್ಬಿಟ್ಟು. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಬೇಸಿಕ್ ಮೆಥಡು. ಇದಕ್ಕೆ ನಿಮ್ಗೇನಾದರೂ ಫ್ಲೇವರ್ ಬೇಕು ಅಂತ ಅಂದರೆ ಪೈನಾಪಲ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕೊಳ್ಳಿ. ಇಲ್ಲ ಅಂತ ಅಂದರೆ ಪೈನಾಪಲ್ ಎಸೆನ್ಸ್ ಹಾಕೋಬೋದು. ಸಣ್ಣದಾಗಿ ಬಾಳೆಹಣ್ಣ ಕಟ್ ಮಾಡಿ ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ಹಾಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಈ ಸಕ್ಕರೆ ಎಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ದ್ರಾಕ್ಷಿ 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ದ್ರಾಕ್ಷಿ ದಪ್ಪಕ್ಕಾಗುತ್ತೆ, ತಿನ್ನೋದಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ ಸ್ವೀಟಾಗಿ. ನಿಮ್ಗೆ ಈ ಥರ ಇಷ್ಟ ಇಲ್ಲ ಅಂತ ಅಂದರೆ ನೀವು ಗೋಡಂಬಿ ಫ್ರೈ ಮಾಡ್ತೀರಲ್ಲ, ಆವಾಗಲೇ ಬೇಕಾದರೆ ದ್ರಾಕ್ಷಿನ ಫ್ರೈ ಮಾಡಿಬಿಟ್ಟು ಹಾಕೋಬೋದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಅರಳೋದಕ್ಕೆ ಬಿಡ್ತೀನಿ. 3 ನಿಮಿಷ ಆಗ್ತಿದೆ ಹಾಗೆ ಲಿಡ್ ಓಪನ್ ಮಾಡಿಕೊಂಡು ಈ ಟೈಮಲ್ಲಿ ಗೋಡಂಬಿ ಕೊನೆಯಲ್ಲಿ ಹಾಕೋಬೇಕು, ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಕೇಸರಿ ಬಾತ್ ರೆಡಿ ಇದೆ ನೋಡಿ. ನೋಡಿದ್ರಲ್ಲ, ಬಿಸಿ ಬಿಸಿ ಕೇಸರಿ ಬಾತ್ ಎಷ್ಟು ಬೇಗ ಫಟಾಫಟ್ ಅಂತ 10 ರಿಂದ 15 ನಿಮಿಷದಲ್ಲೇ ಮಾಡ್ಕೋಬೋದು ಅಂತ. ಇದನ್ನು ನೀವು ಎಷ್ಟೊತ್ತಿಟ್ರು ಸಾಫ್ಟಾಗೇ ಇರುತ್ತೆ, ಗಟ್ಟಿ ಆಗೋದೇ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಯಾವಾಗಲೂ ಉಪ್ಪಿಟ್ಟು ಮಾಡಿದಾಗ ಫಟಾಫಟ್ ಅಂತ 10 ನಿಮಿಷದಲ್ಲಿ ಕೇಸರಿ ಬಾತ್ ಮಾಡ್ಕೊಳ್ಳಿ. ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಈ ಸಿಂಪಲ್ ಆಗಿರೋವಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.